ವಿದ್ಯಾರ್ಥಿ ಲೋಕ group.com, ರೈಲ್ವೆ ಸ್ಟೇಷನ್ ರೋಡ್, ಬೀರೂರು. ನಾನೊಂದು ಲೋಕ ನೋಡಿರುವೆ ಬೀರೂರಿನಲ್ಲಿ, ಅದರ ಹೆಸರೇ ವಿದ್ಯಾರ್ಥಿ ಲೋಕ ಅಂತ. ನಾನೊಂದು ಲೋಕ ನೋಡಿರುವೆ ಬೀರೂರಿನಲ್ಲಿ, ಅದರ ಹೆಸರೇ ವಿದ್ಯಾರ್ಥಿ ಲೋಕ ಅಂತ. ನಾನೊಂದು ಲೋಕ ನೋಡಿರುವೆ ಬೀರೂರಿನಲ್ಲಿ, ಅದರ ಹೆಸರೇ ವಿದ್ಯಾರ್ಥಿ ಲೋಕ ಅಂತ. ಅದರ ಹೆಸರೇ ವಿದ್ಯಾರ್ಥಿ ಲೋಕ ಅಂತ. ವಿದ್ಯಾರ್ಥಿ ಲೋಕ group.com, ಬೀರೂರಿನಲ್ಲಿ. ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ನಮ್ಮ ವಿದ್ಯಾರ್ಥಿ ಲೋಕ group.com ಉಂಟು. ನಮ್ಮ ವಿದ್ಯಾರ್ಥಿ ಲೋಕಕ್ಕೆ ನಿಮ್ಮ ಮಕ್ಕಳನ್ನು ಹಿಂದೆ ದಾಖಲಾತಿ ಮಾಡಿಸಿ. ನಮ್ಮ ವಿದ್ಯಾರ್ಥಿ ಲೋಕದಲ್ಲಿ ಡ್ಯಾನ್ಸ್, ಮ್ಯಾಜಿಕ್, ಹಿರಿಯ ಪ್ರಾಥಮಿಕ ಶಾಲೆ KT ನಗರ. ಈ ವಿದ್ಯಾರ್ಥಿ ಲೋಕದ ಕಾರ್ಯಕ್ರಮವನ್ನು ನಾವು ಒಂದು 10-12 ವರ್ಷದ ಹಿಂದೆನೇ ನೋಡಿದ್ವಿ. ಅವಾಗಿಂದಲೂ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮಕ್ಕಳಿಗೂ ಸಹ ಅವಕಾಶ ಕೊಟ್ಟಿದ್ದರಿಂದ ಆಡೋದಕ್ಕೆ ಮಕ್ಕಳಿಗೆ ಭಾಳ ಖುಷಿ ಆಯಿತು. ಶಾಲೆ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗಳು ಒಟ್ಟು ಎಲ್ಲರೂ ಸೇರಿ ಕೊಲಪಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ಆರ್ಕೆಸ್ಟ್ರಾ ಏರ್ಪಡಿಸಲಾಗಿತ್ತು. ಇಂಗ್ಲಿಷ್ ರೈಮ್ಸ್ ಮತ್ತು ಕನ್ನಡ ರೈಮ್ಸ್ ಅವುಗಳನ್ನು ಒಂದು ಮ್ಯೂಸಿಕ್ಕಿನಿಂದ ಮಕ್ಕಳಿಗೆಲ್ಲ ಕೇಳಿಸಿದ್ರು. ತುಂಬ ಚೆನ್ನಾಗಿತ್ತು. ನಮಗೂ ಸಹ ಶಾಲೆಯಲ್ಲಿ ಪದ್ಯಗಳನ್ನು ಮಕ್ಕಳಿಗೆ ಹೇಳ್ಕೊಳ್ಳೋದಕ್ಕೆ ಅನುಕೂಲ ಆಯಿತು. ಮತ್ತು ಮಧ್ಯೆಯಲ್ಲೂ ಸಹ ಒಂದು ಚಲನಚಿತ್ರ ಗೀತೆಯ ಸಂಗೀತದೊಂದಿಗೆ ಹಾಡಿದ್ರು. ಅದು ಸಹ ತುಂಬ ಚೆನ್ನಾಗಿತ್ತು. ಒಟ್ಟಾರೆ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಪದ್ಯಗಳನ್ನು ಕನ್ನಡ ಓದಿಕೊಳ್ಳೋದಕ್ಕೆ ಅನುಕೂಲ ಆಯಿತು. ಮತ್ತು ಮ್ಯಾಜಿಕನ್ನು ಸಹ ಚೆನ್ನಾಗಿ ತೋರಿಸೋದು ಮಕ್ಕಳೆಲ್ಲ ಆಸಕ್ತಿಯಿಂದ ವೀಕ್ಷಣೆ ಮಾಡಿದ್ರು. ಹಮ್ಮಿಕೊಂಡಿರುವಂತಹ ಮಕ್ಕಳನ್ನು ಆಸಕ್ತಿದಾಯಕವಾಗಿ ಬೆಳೆಯೋದಕ್ಕೆ ಪ್ರೇರಣೆಯನ್ನು ನೀಡುವಂಥ ಕಾರ್ಯ ಇದಾಗಿದೆ. ಈ ಕಾರ್ಯಕ್ರಮನ ನಿಗದಿಪಡಿಸಿರುವಂಥ ಹಣವನ್ನು ಕಡಿಮೆ ಮಾಡಿಕೊಂಡ್ರೆ ಎಲ್ಲ ಮಕ್ಕಳು ಇದರಲ್ಲಿ ಸಂಪೂರ್ಣ ಭಾಗವಹಿಸಿ ಎಲ್ಲ ಶಾಲೆಯವರು ಸಹ ಇದರ ಒಂದು ಸದುಪಯೋಗವನ್ನು ಪಡೀತಾರೆ ಅಂತೇಳಿ ನಾನಾದರೂ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಉತ್ತಮವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ಬಾಗೂರು ಕ್ಲಸ್ಟರ್ ವ್ಯಾಪ್ತಿಯ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗಳು ಸಹಯೋಗದಲ್ಲಿ ವಿದ್ಯಾರ್ಥಿ ಲೋಕ A11 ಕಾರ್ಯಕ್ರಮದಡಿಯಲ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮನ. ಆದ್ರೆ ಲೇಟ್ ಆಯ್ತು ಅಂತ ಸ್ವಲ್ಪ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಕ್ಕಳೆಲ್ಲ ತುಂಬಾ ಖುಷಿ ಪಟ್ಟು ಆನಂದಿಸ್ತಿದ್ದಾರೆ. CJN ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯ ಮುಖ್ಯ ಶಿಕ್ಷಕರು. ನನಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಕಾರ್ಯಕ್ರಮ ಇನ್ನೂ ಉತ್ತಮವಾಗಿ ಮೂಡಬರಬೇಕಾಗಿತ್ತು. ಆದರೆ ಒಂದು ಸ್ವಲ್ಪ ಗೊಂದಲದಿಂದ, ಯಾಕಂದ್ರೆ ಹಣಕಾಸಿನ ಗೊಂದಲಗಳು ಇರಬಾರ್ದು. ಅದಕ್ಕೆ ನಾವು ಮುಖ್ಯವಾಗಿ ಮುಂಚೆನೇ ಇದನ್ನೆಲ್ಲ ಆಯೋಜನೆ ಮಾಡ್ಕೊಂಡು ಪ್ರಾಯೋಜಕರು ಮಾಡಿದ್ರೆ ಇನ್ನೂ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಮೂಡಬೇಕಿತ್ತು. ಈಗಲೂ ಕೂಡ ಚೆನ್ನಾಗಿ ಬಂದಿದೆ ಕಾರ್ಯಕ್ರಮ. ಆದರೂ ಕೂಡ ನಮ್ಮ ಮಕ್ಕಳು ಲೇಟಾಗಿ ಬಂದ್ರಿಂದ ನಮಗೆ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡೋಕ್ಕೆ ಅದರ ಬಗ್ಗೆ ತಿಳುವಳಿಕೆ ಸಾಲದು ಅನಿಸುತ್ತೆ. ಹಾಗಾಗಿ ದಯಮಾಡಿ ಇನ್ನು ಮುಂದೆ ಕೊಡುವಂಥ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ತಾವು ಹೆಡ್ ಮಾಸ್ಟರ್ ಮೀಟಿಂಗ್ ಬಂದು ಅಲ್ಲಿ ಒಂದು ಸಲಹೆ ಸಹಕಾರವನ್ನು ತೆಗೆದುಕೊಂಡು ಅವರ ಒಂದು ಅನಿಸಿಕೆಗಳನ್ನು ಪಡೆದುಕೊಂಡು ಈ ಕಾರ್ಯಕ್ರಮ ಮಾಡಿದರೆ ನಿಜವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ದೇವರಿಗೆ ಒಳ್ಳೆಯ ಒಂದು ಅವಕಾಶ ಕೊಡ್ತಾನೆ. ಈ ಅವಕಾಶವನ್ನು ಮಕ್ಕಳಿಗೆ ಸದುಪಯೋಗ ಮಾಡಿ ಕೊಡಿಸಬೇಕು ಅಂತೇಳಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ. ನನ್ನ ಮಾತನ್ನು ಜೈ ಹಿಂದ್. ನಾಯಕ ಅಂತೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ. ಈ ಏನು ಮಕ್ಕಳಿಗೆ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ವಿಶಿಷ್ಟವಾಗಿದೆ, ನೂತನವಾಗಿದೆ. ಬರೀ ಹೊಗಳಿದ್ರೆ ಸಾಕಾಗಲ್ಲ, ಒಂದು ಸಲಹೆ ಕೂಡ ಕೊಡ್ತೀನಿ ನನಗೆ. ಏನು ನೀವು ಮ್ಯಾಜಿಕ್ ಟ್ರಿಕ್ಸ್ ಅನ್ನ ಮಾಡ್ತೀರಾ, ಕೆಲವನ್ನ ನೀವು ಬಹಿರಂಗಪಡಿಸಿದ್ರೆ ಬಹಳ ಚೆನ್ನಾಗಿದೆ.
ಅದು ನನ್ನ ಸಲಹೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಶಾಲೆಗೆ ನಾವು ಎಲ್ಲ ಬೆಳಗ್ಗೆ ತುಂಬಾ ಖುಷಿಯಿಂದ ಮಕ್ಕಳನ್ನ ಇಲ್ಲೊಂದು ವಿಶೇಷ ಕಾರ್ಯಕ್ರಮ ಐತೆ, ಹೋಗಿ ಅದನ್ನ ವೀಕ್ಷಿಸಿ ಕಲಿತು ಬರೋಣ ಅನ್ನೋದಕ್ಕೆ ಮಕ್ಕಳು ನಿಜವಾಗ್ಲೂ ತುಂಬಾ ಕಷ್ಟಪಟ್ಟು ಅವ್ರ ಮನೆಗಳಲ್ಲಿ ಕೊಟ್ಟಿರೋ ಬಿಟ್ಟಿರೋ ಬಟ್ ಏನು ಮ್ಯಾನೇಜ್ ಮಾಡ್ಕೊಂಡು ಮಕ್ಕಳು ದುಡ್ಡನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಲತಾ ಮೇಡಮ್ ಹೇಳ್ದಂಗೆ ಸ್ವಲ್ಪ 4 ಗಂಟೆ ತನಕನಾದ್ರೂ ಇರ್ಬೇಕಾಗಿತ್ತು, ಹೊರತಾಗ್ತಿತ್ತು ಅಂತ. ಯಾಕೆಂದ್ರೆ ಮಕ್ಕಳ ವೀಕ್ಷಣೆಗೆ 60 ರೂಪಾಯಿ ಸ್ವಲ್ಪ ಇನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ ನಮ್ಮ ಮಕ್ಕಳು ಅಂತ ನನ್ನ ಅನಿಸಿಕೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಏನು ನೀವು ಮ್ಯೂಸಿಕ್ ಹಾಕಿದ್ರಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ವಲ್ಪ ಕಡಿಮೆ ಮಾಡಿ ಸಾಹಿತ್ಯಕ್ಕೆ ಒತ್ತು ಕೊಟ್ಟು ಬೇರೆ ಬೇರೆ ತರ ಹೇಳ್ಸಿದ್ರೆ ಮಕ್ಕಳು ಅದ್ರ ನಿಮ್ ಜೊತೆಗೆ ಎಂಗೇಜ್ ಆಗಿ ಹೇಳ್ತಾ ಇದ್ರು ಅನ್ನೋದು ನನ್ನ ಅನಿಸಿಕೆ. ಬಟ್ ಈ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಬೇಕಾಗಿರೋದು ಕುತೂಹಲಕಾರಿ ಕಲಿಕೆ. ಮಕ್ಕಳಿಗೆ ಕುತೂಹಲ ಕೆರಳಿಸೋದಷ್ಟೇ ನಮ್ಮ ಕೆಲಸ. ನಾವು ಏನ್ ತೋರಿಸಿದ್ರು ಏನನ್ನ ಅವರಿಗೆ ಪ್ರದರ್ಶನ ಮಾಡಿದ್ರು ಮಕ್ಕಳು ಯಾವುದೇ ಒಂದು ಮೈಂಡ್ ಏಕಾಗ್ರತೆಯಿಂದ ಗಮನಿಸಿ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ತಾರೆ. ಇನ್ನೂ ಸ್ವಲ್ಪ ಮ್ಯೂಸಿಕ್ ಅನ್ನ ಕಡಿಮೆ ಮಾಡಿ ಇನ್ನು ಬೇರೆ ಬೇರೆ ಕ್ಲಾಸು 5ನೇ ಹಂತದವರೆಗೂ ಮಕ್ಕಳಿಗೆ ಅದನ್ನ ಸಂಗೀತವನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಕಲಿಕೆಯನ್ನ ತುಂಬಾ ಚೆನ್ನಾಗಿತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಕಾರ್ಯಕ್ರಮ ಮಕ್ಕಳಿಗೆ ಇವತ್ತೊಂದು ವೈವಿಧ್ಯಮಯ ಕಲಿಕೆ ಮತ್ತೆ ಕುತೂಹಲ ಸಂತೋಷ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು. ನಮಸ್ಕಾರಗಳು. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕಷ್ಟ, ಯಾಕಂದ್ರೆ ಎಲ್ಲ ಮಕ್ಕಳಿಗೂ ಅಲ್ಲಿ ಗ್ರಾಮೀಣ ಪ್ರದೇಶ ಆಗಿದ್ರಿಂದ ಕೆಲವೊಂದು ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ, ಅವ್ರಿಗೆ ಆದ ಸ್ವಂತ ಗಾಡಿ ಮಾಡ್ಕೊಂಡು ಬರಬೇಕು. ಆದ್ರೆ ಈ ಟಿಕೆಟ್ ಮಾಡೋದು ಸ್ವಲ್ಪ ದುಬಾರಿ ಆಗಿದೆ. ನಿಮ್ಮಲ್ಲಿ ಇಲ್ಲಿ ಖರ್ಚು ಜಾಸ್ತಿ ಇರ್ಬೋದು, ಆದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವಾಗ ಮಳೆ ಇಲ್ಲ, ಬೆಳೆ ಇಲ್ಲ. ಈಗಾಗಲೇ ನಾವು ಡಿಸೆಂಬರ್ ಎಂಡ್ ಆಗಿರೋದ್ರಿಂದ ಟೂರ್ ಎಲ್ಲ ಕರ್ಕೊಂಡು ಹೋಗ್ತಿದ್ವಿ. ಮಕ್ಕಳಿಗೆ ಟಿಕೆಟ್ ಎಲ್ಲ ಕೊಡ್ಲಿಕ್ಕೆ 60 ರೂಪಾಯಿ ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಇವಾಗ ಯಾವ ತರ ನೀವು ಪದ್ಯಗಳನ್ನ ಯಾವ ರೀತಿ ಜೋಡಿಸಿ ಆಡ್ಬೇಕು, ನಾವೀಗಾಗಿ ನಮ್ಮ ಶಾಲೆಯಲ್ಲಿ ನಮ್ಮದೇ ಆಗುವ ಒಂದು ರಾಗದಲ್ಲಿ ನಾವು ಆಡಿಸ್ತಿದ್ದೀವಿ. ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ನಲಿಕಲೆ ಹಾಡುಗಳೆಲ್ಲ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಕಾರ್ಯಕ್ರಮ ಇರ್ಬೇಕಾಗಿತ್ತು. ನಿಮ್ಮ ಕಾರ್ಯಕ್ರಮದಲ್ಲಿ ಇದು ಸ್ವಲ್ಪ ಕಡಿಮೆ ಆಯಿತು. ಯಾಕಂದ್ರೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರುವಂತ ಮಕ್ಕಳು ತುಂಬಾ ಚೆನ್ನಾಗಿ ಆಡ್ತಾರೆ, ತುಂಬಾ ಚೆನ್ನಾಗಿ ರಾಗನ ಆಡ್ತಾರೆ, ಜಾನಪದಗಳನ್ನ ಆಡ್ತಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೇಕಾಗಿತ್ತು ನಿಮ್ ಕಾರ್ಯಕ್ರಮ. ಇದು ಕಡಿಮೆ ಆಯ್ತು ಕಾರ್ಯಕ್ರಮ, ಇನ್ನೂ ಸ್ವಲ್ಪ ಚೆನ್ನಾಗಿ ಮೂಡ್ ಬಂದೆ ಅಂತ. ಮತ್ತೆ ನಲಿಕಲಿ ಮಕ್ಕಳಾಗುತ್ತೆ, ಹಾಡು ಕಲಿ, ನಲಿದು ಕಲಿ, ನಲಿ ಕಲಿ ಅಂತ ಇರುತ್ತೆ ನಮ್ಮಲ್ಲಿ. ಹಾಗಾದ್ರೆ ನಾವು ಆಡ್ತೀವಿ, ಆಡಿಸ್ತೀವಿ, ಮಕ್ಕಳಿಗೆ ಕಲಿಸ್ತೀವಿ, ಇನ್ನೂ ಚೆನ್ನಾಗಿ ರಾಗವಾಗಿ ಆಡಿಸ್ತೀವಿ. ನೀವೇನ್ ಮಾಡಿದ್ರಿ, ಚಲನಚಿತ್ರಗಳ ಮೂಲಕ ಹಾಡಿಸಿದ್ರಿ, ಚೆನ್ನಾಗಿದೆ ಅದು. ಇನ್ನೂ ಸ್ವಲ್ಪ ಈ ಕಾರ್ಯಕ್ರಮವನ್ನ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಮೂಡ್ಬೇಕನ್ನೋದು ನಂದು ಅಭಿಪ್ರಾಯ. ಮತ್ತೆ ಈ ಟಿಕೆಟ್ನ ಬೆಲೆ ನಿಮ್ಮಲ್ಲಿ ಖರ್ಚು ಜಾಸ್ತಿ ಆಗಿರ್ಬೋದು, ನಮ್ಮನ್ನ ಗ್ರಾಮೀಣ ಪ್ರದೇಶ ಆಗೋದ್ರಿಂದ ಸ್ವಲ್ಪ ಟಿಕೆಟ್ ಬೆಲೆ ಎಲ್ಲ ಕಮ್ಮಿ ಮಾಡಿ. ದೂರದಿಂದ ಬಂದಿದ್ದಾರೆ, ಗಾಡಿ ಮಾಡ್ಕೊಂಡ್ ಬಂದಿದ್ದಾರೆ, 800-1000 ರೂಪಾಯಿ ಕೊಟ್ಟು ವ್ಯಾನ್ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಎಕ್ಸ್ಟ್ರಾ ಚಾರ್ಜ್ ನಮ್ಮ ಟೀಚರ್ಸ್ ಮೇಲೆ ಉಳಿಯುತ್ತೆ. ನಮ್ಗೆ ಯಾವುದು ಆದಾಯನೂ ಬರಲ್ಲ ಸರ್ಕಾರಿ ಶಾಲೆ ಆಗೋದ್ರಿಂದ. ನಾವು ಕೈಯಿಂದ ಹಾಕ್ಬೇಕಾಗುತ್ತೆ, ಈ ರೀತಿ ಆಗುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ಧನ್ಯವಾದ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಪ್ಪನಹಳ್ಳಿ. ಮಲ್ಲಪ್ಪನಹಳ್ಳಿ ಕ್ಲಸ್ಟರ್ ಹಂತದಲ್ಲಿ ಈ ಒಂದು ಶಾಲಾ ಆರ್ಕೆಸ್ಟ್ರಾವನ್ನು ಆಯೋಜನೆ ಮಾಡಲಾಗಿದ್ದು, ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಮೂಡಿ ಬಂದಿದೆ. ನಮ್ಮ ಶಾಲಾ ಮಕ್ಕಳಿಗೆ ಏನು ಇರ್ತಕ್ಕಂತಹ ಪದ್ಯ ವಿಷಯದಲ್ಲಿರುವಂತಹ ಪದ್ಯಗಳನ್ನು ಕರೋಕೆ ಮೂಲಕ ಅಥವಾ ಬೇರೆ ಒಂದು ಹಾಡಿಗೆ ರಾಗ ಸಂಯೋಜನೆಯನ್ನ ಮಾಡಿಕೊಂಡು ಹಾಡಿನ ಮೂಲಕ ಮಕ್ಕಳಿಗೆ ತಿಳಿಸೋದ್ರಿಂದ ಅಥವಾ ಕಲಿಸೋದ್ರಿಂದ ಆ ಮಕ್ಕಳಲ್ಲಿ ಉತ್ಸಾಹ ಮತ್ತೆ ಆ ಪದ್ಯದ ಬಗ್ಗೆ ಆಸಕ್ತಿಯನ್ನ ಮೂಡಿಸ್ಬೋದಾಗಿದೆ. ಇದನ್ನ ಒಂದು ಹೊಸ ರೀತಿಯಲ್ಲಿ ನಾವು ಶಾಲೆಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ನಮ್ಮ ಶಾಲೆಯಲ್ಲಿ ಈಗಾಗಲೇ ಈ ರೀತಿಯ ವಿನೂತನ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಇದು ನಮಗೆ ಸ್ವಲ್ಪ ಉತ್ತೇಜನಕಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಇದನ್ನ ಬಳಸ್ಕೊಳ್ಳೋಣ ಅಂತ ನಾವು ಶಿಕ್ಷಕರು ಅನ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮ ಚೆನ್ನಾಗಿದೆ. ವ್ಯಾಪ್ತಿಯ ಎಲ್ಲ ಶಾಲೆಗಳ ಶಿಕ್ಷಕರು, ಮುಖ್ಯ ಶಿಕ್ಷಕರು ಹಾಗೂ ಮಕ್ಕಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಾಪುರ ಹಾಗೂ ಈ ಶಾಲೆಯ ಎಲ್ಲ ಮಕ್ಕಳು ಬರೋಕ್ಕಾಗಲ್ಲ. ಈ ಕಾರ್ಯಕ್ರಮ ನಿಯೋಜನೆ ಮಾಡ್ತಕ್ಕಂಥವರು
ಆ ಒಂದು ಶಾಲೆಯ ವ್ಯಾಪ್ತಿಗೆ 344 ಶಾಲೆಗಳನ್ನು ಗುರುತಿಸಿ ಅಲ್ಲಿಗೆ ಬರುವಂಥ ಕೇಂದ್ರಗಳನ್ನು ಮಾಡಿದರೆ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಅನುಕೂಲ ಆಗುತ್ತೆ. ಈ ಕಾರ್ಯಕ್ರಮದ ಈ ಕ್ಲಸ್ಟರ್ ವ್ಯಾಪ್ತಿಗೆ ಶಾಲೆಗಳು ಬಹಳ ದೂರ ಇರೋದ್ರಿಂದ ಬರೋದಕ್ಕೆ ಬಹಳ ಕಷ್ಟ, ಮಕ್ಕಳು ಸಹ ಬರೋಕ್ಕೆ ಕಷ್ಟ, ವಾಹನಗಳ ವ್ಯವಸ್ಥೆ ಸಹ ಇರೋದಿಲ್ಲ. ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಇರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಹಾಗೂ ಬಟ್ಟೆಗಳಿಗೆ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನು ನಡೆಸಿಕೊಳ್ಳಲಿಕ್ಕೆ ಇದು ಬಹಳ ಉತ್ತಮ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಮಕ್ಕಳು ಭಾಗಿಯಾಗಬೇಕು. ಶಿಕ್ಷಕರು ಅದರಂತೆ ಸಹ ಈ ಕಾರ್ಯಕ್ರಮವನ್ನ ಶಾಲೆಗಳಲ್ಲಿ ತೊಡಗಿಸಿಕೊಂಡ್ರೆ ಮಕ್ಕಳಿಗೆ ಈ ಮನರಂಜನೆ ನೀಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ ತರ ಎಲ್ಲ ಮ್ಯೂಸಿಕ್ಗಳು ಇರೋದಿಲ್ಲ. ಆದ್ರೆ ಮನೆಗಳಲ್ಲಿ ಟಿವಿ ಇರ್ತವೆ, ಆದ್ರೆ ಭಾಗವಹಿಸಕ್ಕೆ ಎಲ್ಲ ಮಕ್ಕಳು ಆಗೋದಿಲ್ಲ. ಅಂತ ಮಕ್ಕಳಿಗೆ ಇಂಥ ಶಾಲಾ ಹಂತಗಳಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರೆ ಅತ್ಯುತ್ತಮವಾಗಿ ಮಕ್ಕಳಿಗೆ ಪಠ್ಯದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಹಾಗೂ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಹಾಗೂ ನೃತ್ಯವನ್ನು ಮಾಡಲಿಕ್ಕೆ ಮತ್ತು ಮ್ಯಾಜಿಕ್ ಅನ್ನು ಮಾಡಲಿಕ್ಕೆ ಅವರಿಗೆ ಆಗಿರ್ತಕ್ಕಂಥ ಒಂದು ಅನುಕೂಲವಾಗಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮ ನಿರೂಪಣೆ ಮಾಡಿರ್ತಕ್ಕಂಥ ಈ ಕಂಪನಿಯವರಿಗೂ ಹಾಗೂ ಈ ತಂಡದವರಿಗೂ ನಮ್ಮ ಎಲ್ಲ ಕ್ಲಸ್ಟರ್ ವ್ಯಾಪ್ತಿಯ ಶಾಲೆಗಳ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಇನ್ನೊಮ್ಮೆ ವೀಕ್ಷಿಸೋಣ ಅಂತ ನಿಮ್ಮಲ್ಲಿ ಭಾವಿಸಿಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾಡಿರ್ತಕ್ಕಂಥ ಮ್ಯೂಸಿಕ್ ಅಂಡ್ ಮ್ಯಾಜಿಕ್ ಅಂತಕ್ಕಂಥ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ನನ್ನ ಒಂದು ಅನಿಸಿಕೆ ಏನಂತಂದ್ರೆ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಹಲವಾರು ಶಾಲೆಗಳನ್ನು ಒಗ್ಗೂಡಿಸಿ ಮಾಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಗ್ಗೂಡಿಸತಕ್ಕಂಥ ಒಂದು ಕೆಲಸ ಸ್ವಲ್ಪ ಕಷ್ಟಕರ ಅನಿಸುತ್ತೆ. ಆದ್ರೂ ಸಹ ಈ ದಿವಸ ಮಲ್ಲಪ್ಪನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರು ಶ್ರಮವನ್ನು ವಹಿಸಿ ಮಕ್ಕಳ ಜೊತೆಗೆ ಕರೆತಂದಿರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಮಕ್ಕಳಿಗೆ ನಲಿಕಲಿ ಅಂತಕ್ಕಂಥದ್ದು, ನಲಿಯುತ್ತಾ ಬೆಳೀತಕ್ಕಂಥದ್ದು. ಏನು ನಾವು ಶಾಲಾಂತರದಲ್ಲಿ ಹಾಡುಗಳನ್ನ ನಮ್ಮದೇ ಆಗಿರ್ತಕ್ಕಂಥ ರಾಗ ಸಂಯೋಜನೆಯಲ್ಲಿ ಆಡ್ತಾ ಇದ್ದು, ಆ ರಾಗ ಸಂಯೋಜನೆಯನ್ನು ಜೋಡಿಸಿ ಉತ್ತಮವಾಗಿ ಇನ್ನು ಯಾವ ರೀತಿಯಾಗಿ ನಾವು ಹಾಡಬಹುದು, ಮಕ್ಕಳಿಗೆ ಕಲಿಸ್ಬೋದು, ಮಕ್ಕಳಿಗೆ ಸಂತಸದಾಯಕ ಕಲಿಕೆಯನ್ನ ಕಲಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಪೂರ್ವ ಯೋಜಿತವಾಗಿರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಿನ್ನೆ ನಮಗೆ ಆದೇಶವನ್ನು ಹೊರಡಿಸಿ ನೀವು ಮಕ್ಕಳನ್ನ ಕರ್ಕೊಂಡು ಬರಬೇಕು ಹಾಗೆ ಅಂತಂದ್ರೆ ಕರ್ಕೊಂಡು ಬರ್ತಕ್ಕಂಥ ತುಂಬಾ ಕಷ್ಟದಾಯಕ ಅನ್ಸುತ್ತೆ. ಆಮೇಲೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು, ಬಡ ಮಕ್ಕಳು, ಈಗ ಏನು 60 ರೂಪಾಯಿಗಳನ್ನ ನೀವು ಕೊಡಬೇಕು ಅಂತ ಹೇಳ್ತಿದ್ದಾರೋ ಆ ಮಕ್ಕಳು ಕೊಡ್ತಕ್ಕಂಥ ಕಷ್ಟ ಆಗುತ್ತೆ. ನನ್ನ ಒಂದು ಕೋರಿಕೆ ಏನಂತಂದ್ರೆ ಆದಷ್ಟು ಕಡಿಮೆ ವೆಚ್ಚದಲ್ಲಿ ನಿಮ್ಗೆ ಖರ್ಚು ಬರುತ್ತೆ ಅಂತಕ್ಕಂಥ ಗೊತ್ತು, ಹೇಳಿದ್ರು ತುಂಬಾ ಖರ್ಚು ಬರುತ್ತದೆ ಅಂತ. ಆದ್ರೆ ಡಿಸೆಂಬರ್ ತಿಂಗಳಾಗಿರೋದ್ರಿಂದ ನಾವು ಸಹ ಮಕ್ಕಳನ್ನ ಪ್ರವಾಸ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಯೋಜನೆಯಲ್ಲಿದ್ದೇವೆ. ಬಡ ಮಕ್ಕಳಿಗೆ ಪ್ರವಾಸಕ್ಕೆ ಹಾಗೇನೆ ಇಂಥ ಕಾರ್ಯಕ್ರಮಗಳಿಗೆ ಹಣವನ್ನು ವೆಚ್ಚತಕ್ಕಂಥ ಶಕ್ತಿ ನಮ್ಮ ಪೋಷಕರಲ್ಲಿ ಇರೋದಿಲ್ಲ. ಆದ್ರೂ ಸಹ ನಾವು ಶ್ರಮಿಸಿ ಕರ್ಕೊಂಡಿದ್ದೇವೆ. ನಿಮ್ಮ ಕಾರ್ಯಕ್ರಮ ಉತ್ತಮವಾಗಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇಂಥ ಕಾರ್ಯಕ್ರಮಗಳ ಮೂಲಕ ಮಕ್ಕಳಲ್ಲಿ ಸೃಜನಾತ್ಮಕ ಚಟುವಟಿಕೆಗಳು ಹಾಗೇನೆ ಒಂದು ಮನೋರಂಜನೆ ಆಗಿರ್ತಕ್ಕಂಥ ಬೇಸಿಕ್ ಅಂತಕ್ಕಂಥದ್ದು ಅದು ಸಹ ಮಕ್ಕಳಿಗೆ ಖುಷಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಒಟ್ಟಾರೆ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಉತ್ತಮವಾಗಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಮುಖ್ಯ ಶಿಕ್ಷಕರಿಗೂ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ನನ್ನ ಧನ್ಯವಾದ ತಿಳಿಸ್ತಾ, ಇಂತಹ ಒಂದು ಕಾರ್ಯಕ್ರಮಗಳು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ನಮ್ಮ ಪರಮೇಶ್ವರನ ವಿಷಯ ಪ್ರಯೋಜನೆಗೆ ಬರೋದು ಸ್ವಲ್ಪ ಕಷ್ಟದಾಯಕ. ಯಾಕೆಂದ್ರೆ ಅಲ್ಲಿಂದ ನಾವು ಕೊಡವಾನಪೇಟೆಯಿಂದ ಬರಬೇಕು, ಅಲ್ಲಿಂದ ಬರ್ತಕ್ಕಂಥ ವೆಹಿಕಲ್ ವ್ಯವಸ್ಥೆ, ಆಮೇಲೆ ಹಣಕಾಸಿನ ತೊಂದರೆ, ಇವೆಲ್ಲ ಮುಗ್ಗಟ್ಟು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಷ್ಟ ಆಗಿರುತ್ತೆ. ಆದ್ರಿಂದ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಹಿಂದಿರೋದ್ರಿಂದ ಸ್ವಲ್ಪ ಹಣವನ್ನು ಕಡಿಮೆ ಮಾಡಿ ಉತ್ತಮ ಅಂತ ಇಂಥ ಕಾರ್ಯಕ್ರಮಗಳು ಸೃಜನಾತ್ಮಕವಾಗಿ ಮಕ್ಕಳಲ್ಲಿ ಮೂಡಿ ಬರ್ತವೆ ಹಾಗೂ ಒಂದು ಒಳ್ಳೆಯ ಮ್ಯಾಜಿಕ್ ಅನ್ನ ಮಕ್ಕಳು ಕಲ್ತ್ಕೊಳ್ತಾರೆ ಅಂತ ಹೇಳ್ತಾ ನಾನು ಈ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳ ಒಂದು ಮೈಂಡ್ ಏನಿರುತ್ತೋ ಯಾವ ರೀತಿ ಹೋಗ್ತಾರೆ, ಇದನ್ನ ಎಷ್ಟು ನಾವು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ.
ಹಾಗಾಗಿ ವಿದ್ಯಾರ್ಥಿಗಳ ಮೈಂಡನ್ನು ನೋಡ್ಕೊಂಡು ಅವ್ರಿಗೆ ತಕ್ಕಾಗೆ ಈ ಒಂದು ವೇದಿಕೆ ಕಾರ್ಯಕ್ರಮ ಅತ್ಯಂತ ಚೆನ್ನಾಗಿ ನೀವು ಬರ್ತಾ ಇದೆ. ಇನ್ನೂ ಚೆನ್ನಾಗಿ ನೀವು ಬರಬೇಕು ಅನ್ನೋದೇ ನಮ್ಮ ಅನಿಸಿಕೆ. ಹಾಗಾಗಿ ಎಲ್ಲ ಮಕ್ಕಳು ಸಹ ಒಂದತ್ರ ಬೆರೆತು ಈ ಕಾರ್ಯಕ್ರಮ ವೀಕ್ಷಣೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ಒಂದೆರಡು ಮಾತನ್ನು ನೀಡುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ, ವಿದ್ಯಾರ್ಥಿ ಲೋಕ ಈ ಒಂದು ಸಂಸ್ಥೆಯಿಂದ ದೊಡ್ಡತೆ ಕಲವಟ್ಟಿ ಶಾಲೆ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಒಂದು ದೊಡ್ಡತೆ ಕಲವಟ್ಟಿ ಪಂಚಾಯಿತಿ ವ್ಯಾಪ್ತಿಯಿಂದ ಎಲ್ಲ ಶಾಲೆಯ ಮಕ್ಕಳು ನಮ್ಮ ಶಾಲೆಗೆ ಭಾಗವಹಿಸಿದ್ದು ತುಂಬಾ ಸಂತೋಷದ ವಿಷಯ. ಹಾಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ರೀತಿಯಲ್ಲಿ ಮೂಡಿ ಬಂದಿರುವ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ನಾವು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಕ್ಕಿಂತ ಮುಂಚೆ ಅಂದ್ಕೊಂಡಿದ್ವಿ ಕರೋಕೆ ಮ್ಯೂಸಿಕ್ ಹಾಕೊಂಡು ಹಾಡುಗಳನ್ನ ಹೇಳ್ತಾರೆ, ಈಸಿಯಾಗಿ ಹೇಳ್ಬಿಡ್ತಾರೆ ಅಂತೆಲ್ಲ ತಿಳ್ಕೊಂಡಿದ್ವಿ. ಆದರೆ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಗೊತ್ತಾಯಿತು ಈ ಒಂದು ಪ್ರತಿಭೆ ಎಷ್ಟು ಚೆನ್ನಾಗಿ ಇರುತ್ತೆ ಅನ್ನೋದು. ನಮ್ಮ ಮಕ್ಕಳಿಗೆ ಕಂಟ್ರೋಲ್ ಮಾಡ್ಕೊಂಡು ಅವ್ರನ್ನ ಗಮನ ಸೆಳ್ಕೊಂಡು ಒಂದು ಕಾರ್ಯಕ್ರಮ ನಡೆಸೋದು ಅಷ್ಟು ಸುಲಭವಾದ ವಿಷಯ ಆಗಿರಲ್ಲ. ಆದರೆ ಈಗ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ನೋಡಿ ಬಂದಂತೆ ಈ ಒಂದು ವೇದಿಕೆಯ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ. ಈ ಕಡೆನೇ ಗಮನ ಕೊಡ್ರಿ. ಈಗ ನಾನು ಇವತ್ತು ಪದ್ಯಗಳು ಕನ್ನಡ, ಇಂಗ್ಲಿಷ್ ಮತ್ತು 6, 7, 8, 9, 10ನೇ ತರಗತಿಯ ಹಿಂದಿ ಪದ್ಯಗಳನ್ನು ಹಾಡೋದಕ್ಕೆ ಪದ್ಯಗಳ ಕರೋಕೆ ಕಾರ್ಯಕ್ರಮ ಅಂತೇಳಿ ನಿಮಗೆಲ್ಲ ಇಲ್ಲಿ ಕರೆಸಿದ್ದೇವೆ. ಹಾಗಾಗಿ ನೀವೇನಾದರೂ 1, 2, 1ರಿಂದ 10ನೇ ತರಗತಿವರೆಗೆ ನಿಮ್ಮ ಪುಸ್ತಕದಲ್ಲಿ ಪದ್ಯಗಳು ಇಲ್ಲ ಅಂದರೆ ಇದಿಲ್ಲ, ಯಾಕಂದರೆ ಪದ್ಯಗಳು ಅಷ್ಟೇ ಹಾಡಲಿ ನಮಗೆ. ಯಾಕಂದರೆ ಮಕ್ಕಳು ಬಂದಿದ್ದೀರಿ ಮತ್ತು ನೀವು ತರಗತಿಗೆ ಹೋದಾಗಲೂ ಕೂಡ ಯಾವ ರೀತಿ ಹಾಡಬೇಕು ಅನ್ನೋದನ್ನು ನೀವು ಮನವರಿಕೆ ಆಗಬೇಕು. ಹಾಗಾಗಿ ಅದನ್ನು ಪ್ರಯೋಜನವನ್ನು ಪಡ್ಕೊಳ್ಳೋದು ಅಷ್ಟೇ ಉದ್ದೇಶ. ಈಗ ಸುಮ್ಮನೆ ಈಗ ತರಗತಿ ಬಿಟ್ಟು ಇಲ್ಲಿಗೆ ಬಂದು ಸುಮ್ಮನೆ ಹಾಗೆ ಹೋಗೋದು, ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ ಸರ್, ಆ ಥರ ಅಲ್ಲ. ಈಗ ನೀವು ದಯಮಾಡಿ 1ರಿಂದ 10ನೇ ತರಗತಿ ಮಕ್ಕಳು ಬಂದಿದ್ದೀರಾ, ಆ ಪದ್ಯಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಅಂದರೆ ಇದು ಆ ಥರ ಬೇರೆ ಪದ್ಯಗಳು ಬೇಡ. ಹಾಗಾಗಿ ನಾವು ಮತ್ತೆ ಕಾರೆಹಳ್ಳಿ GHPS ಕಾರೆಹಳ್ಳಿಲಿ ಕೂಡ ಈಗ 1ರಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಅಲ್ಲೂ ಕೂಡ ಅಷ್ಟೇ ಪದ್ಯಗಳಷ್ಟೇ ಮಕ್ಕಳಿಗೆ ರಾಗವಾಗಿ ಹಾಡೋದನ್ನು ಕಲಿಬೇಕು, ಅಷ್ಟೇ ಉದ್ದೇಶ ಇರೋದು. ಹಾಗಾಗಿ ಆ ಪದ್ಯಗಳನ್ನ ಅಷ್ಟೇ ಹಾಡಿ, ಜೊತೆಗೆ ತುಂಬ ಒಳ್ಳೆಯ ಕಾರ್ಯಕ್ರಮ ಕೂಡ ಇದೆ. ಕಾರಣ ಮಕ್ಕಳಲ್ಲಿ ಒಂಥರ ಬಾಲ್ಯದಲ್ಲಿ ಏನೆಲ್ಲ ಮಕ್ಕಳು ತಾನಾಗಿ ಏನೆಲ್ಲ ಬೆಳಿಬಹುದು ಅಂದರೆ, ಕೆಲವರಿಗೆ ರಾಗವಾಗಿ ಹಾಡು ಸರ್ ನನಗೇನು ಹಾಡಕ್ಕೆ ಬರೋದಿಲ್ಲ ರಾಗವಾಗಿ ಅಂತೀರಿ. ಪ್ರಯತ್ನ ಮಾಡಿದ್ರೆ ಖಂಡಿತ ಎಲ್ಲ ಸೃಜನಾತ್ಮಕ ಪ್ರತಿಭೆ ನಿಮ್ಮಲ್ಲಿ ಇರುತ್ತೆ. ಹಾಗಾಗಿ ನೀವೇನೆಲ್ಲ ಆಗೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಹಾಗಾಗಿ ಆ ಪದ್ಯಗಳನ್ನ ಸುಮ್ಮನೆ ನೀವೇನು ನಾವು ಭಾಳಷ್ಟು ನೋಡಿದ್ನಲ್ಲ, ನೆಲಕ್ಕೆರೆಯೋದು ಅಲ್ಲಿ ಮಾತಾಡೋದು ಆ ಪ್ರಯೋಜನನೇ ಆಗಲ್ಲ. ಅಲ್ಲಿ ಯಾವ ಥರ ಹಾಡ್ತಾರೆ ರಾಗ ದಾಟಿ, ಅಂದರೆ ಸಂಗತಿಗಳಾಗ್ಬೋದು, ಶ್ರುತಿ ಆಗ್ಬೋದು, ತಾಳ ಲಯ ರಾಗವನ್ನು ನೀವು ಕರೆಕ್ಟಾಗಿ ನೀವು ಗಮನ ಇಟ್ಟು ನೀವು ಆ ಕಡೆನೇ ಗಮನ ಕೊಡಬೇಕು ಹೆಚ್ಚಾಗಿ. ಸುಮ್ಮನೆ ಹೋಗೋದಾದ್ರೆ ಪ್ರಯೋಜನ ಇಲ್ಲ. ಸುಮ್ಮನೆ ಬಂದರೆ 30 ರೂಪಾಯಿ ದುಡ್ಡು ಕೊಟ್ರಿ ಹೋದ್ರಿ, ಏನು ಪ್ರಯೋಜನ ಇಲ್ಲ. ನಾವು ಖಂಡಿತ ನೆಕ್ಸ್ಟ್ ನಾನು ಶಾಲೆ ವಿಸಿಟ್ ಕೊಟ್ಟಾಗ ನಾನೀಗ ಎಲ್ಲ ಸರ್ ನೀವು ದಯಮಾಡಿ ಅವರಿಗೆ ಪದ್ಯಗಳಷ್ಟೇ ಹೇಳಿ, ಯಾವ್ಯಾವ ಪದ್ಯ ನಾನು ಬಂದಾಗ ಅವ್ರು ಹಾಡಿಸ್ತೀನಿ. ಈಗ ನಿಮಗೆ ಮುಂದಿನ ವಾರದಲ್ಲಿ FLN ತಂಡ ಬರ್ತಾ ಇದೆ. ಮುಂದಿನ ವಾರ, ಈ ವಾರ ಚಿತ್ರದುರ್ಗದಲ್ಲಿ ನಮಗೆ ಮೀಟಿಂಗ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಮುಂದಿನ ವಾರದಲ್ಲಿ 3ರಿಂದ 4 ದಿನದೊಳಗಡೆ, ಬುಧವಾರದೊಳಗಡೆ DTOT ಕ್ಲಸ್ಟರ್ಗೆ ಬರ್ತಾರೆ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ, ನಾನು ಮಾತ್ರ ಈ ಪದ್ಯಗಳನ್ನ ಎಲ್ಲ ನಮ್ಮ BO ಸರ್ಗೂ ಕೂಡ ಹೇಳ್ತೀನಿ. ಸರ್ ನೀವು ಹೋದರೆ ಆ ಪದ್ಯಗಳನ್ನ ಸ್ವಲ್ಪ ಕೇಳಿ ಅವ್ರ ತಂದಕ್ಕೂ ಹೇಳ್ತೀನಿ. ಯಾಕಂದರೆ ಈ ಪ್ರಯೋಜನ ನೀವು ಪಡೆದಿದ್ದೀರೋ ಇಲ್ಲೋ ಅಂತ ಅವಾಗ ಗೊತ್ತಾಗುತ್ತೆ. ಹಾಗಾಗಿ ಗಮನ ಇಟ್ಟು ಕೇಳಿ, ಇದು ತುಂಬ ಒಳ್ಳೆಯ ಕಾರ್ಯಕ್ರಮ. ಮತ್ತು
ಇದು ಗುಣಾತ್ಮಕ ಕಲಿಕಾ ವರ್ಷ ಆದ್ರಿಂದ ಶೈಕ್ಷಣಿಕವಾಗಿ ನಾವು ಎಲ್ಲ ಗುಣಾತ್ಮಕ ಕಲಿಕೆಯ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗಾಗಿ ಈಗ FLN ಚಟುವಟಿಕೆ ಬಗ್ಗೆ ಮತ್ತೆ ಹೇಳೋದು ಬೇಕಾಗಿಲ್ಲ. ಹಾಗಾಗಿ ಪ್ರತಿ ಮಗುವು ಕೂಡ ಇಲ್ಲಿ ಗಮನಿಸ್ತೇವೆ. ಪ್ರತಿ ಮಗುವಿನ ಕಲಿಕೆ ಉತ್ತಮ ಮಟ್ಟದಲ್ಲಿದ್ದರೆ ಆ ಶಾಲೆಗೆ, ಆ ಶಿಕ್ಷಕರಿಗೆ ಶೋಭೆ ಇರುತ್ತೆ. ಇಲ್ಲ ಅಂದರೆ ಇಲ್ಲ ಇಲ್ಲಿ ಇನ್ವಾಲ್ವ್ ಆಗಿಲ್ಲ ಅಥವಾ ಫಾಲೋಅಪ್ ಮಾಡ್ತಿಲ್ಲ ಅಂತೇಳಿ ಇಡೀ ಶಾಲೆಗೆ ಇದು ಮಾಡೋದು ಬೇಡ. ಹಾಗಾಗಿ ನೋಡ್ರಿ, ಅಷ್ಟೇ ಹೇಳಿದ್ರು ಕೂಡ ನೋಡಿ ಮಾತಾಡ್ತಿರೋದು ಬೋಲೋ ಭಾರತ್ ಮಾತಾಕಿ ಅಷ್ಟೇ ಹೇಳ್ತೀವಲ್ಲ. ನಮ್ಮ BOSR ತಂಡ ಮುಂದಿನ ವಾರದಲ್ಲಿ ಬರ್ತೇವೆ. ಎಲ್ಲಾ ಶಾಲೆಗೂ ಬರ್ತಾರೆ ತಂಡದವರು. ಅಲ್ಲಿ ಈ ಪದ್ಯಗಳನ್ನ ನೀವು ಹಾಡ್ಬೇಕಷ್ಟೇ. ಯಾವ ರೀತಿ ಹಾಡ್ತೀರಾ, ಹೆಂಗ್ ಹಾಡ್ತಾರೆ ಅಂತ ಕೇಳ್ಕೊಂಡಿದ್ದೀರಾ. ಮತ್ತೆ ನೀವು ಶಾಲೆಯಲ್ಲೂ ಕೂಡ ಅದೇ ತರ ಹಾಡ್ಬೇಕು. ತುಂಬಾ ಒಳ್ಳೆಯ ಕಾರ್ಯಕ್ರಮ. ಹಾಗಾಗಿ ಈ ಒಂದು ಪದ್ಯಗಳನ್ನಷ್ಟೇ ಹಾಡಲಿ ಅಂತ ಹೇಳಿ ಮತ್ತೆ ಅವರಲ್ಲಿ ಮನವಿ ಮಾಡ್ಕೊಳ್ತಾ ತುಂಬಾ ಉತ್ತಮವಾಗಿದೆ ಕಾರ್ಯಕ್ರಮ. ಧನ್ಯವಾದಗಳು. ಸರ್ಕಾರಿ ಹಿರಿಯ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿದ್ಯಾರ್ಥಿ ಲೋಕ ಆರ್ಕೆಸ್ಟ್ರಾ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಠ್ಯಪುಸ್ತಕಗಳಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಪದ್ಯಗಳನ್ನು ಹೇಳಿಕೊಟ್ರು. ತುಂಬ ಚೆನ್ನಾಗಿತ್ತು. ಬಟ್ ಒಬ್ಬರೇ ಹಾಡುಗಾರರಾಗಿರೋದ್ರಿಂದ ಅವರು ಹೇಳೋಕೆ ಒಂದು ಸ್ವಲ್ಪ ಸುಸ್ತಾದರು. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂದರೆ ಒಂದು 2-3 ಜನ ಹಾಡುಗಾರರಿದ್ದರೆ ಏನಾಗುತ್ತೆ ಅಂದರೆ ಒಬ್ರಿಗೆ ರೆಸ್ಟ್ ಸಿಗುತ್ತೆ, ಇನ್ನೊಬ್ರು ಹಾಡನ್ನು ಹಾಡ್ತಾರೆ. ಆಮೇಲೆ ನೀವು ಸಮಯವನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕು. 1 ಗಂಟೆಯಲ್ಲಿ ನೀವು ಎಲ್ಲ ಪದ್ಯಗಳಿಗೆ ನೀವು ಆರ್ಕೆಸ್ಟ್ರಾ ನಡೆಸೋಕ್ಕಾಗಲ್ಲ. ಹಾಗಾಗಿ ಸಮಯಾವಕಾಶವನ್ನು ಹೆಚ್ಚು ಪಡೀರಿ. ಮತ್ತು ಒಂದು 2-3 ಯಾರಂದರೆ ಸಿಂಗರ್ಸ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡು ಈ ಕಾರ್ಯಕ್ರಮನ ನಡೆಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ನೀವು ಈ ಪ್ರೋಗ್ರಾಮನ್ನು ಕೊಡ್ಬೋದು. ಈ ಪ್ರೋಗ್ರಾಮ್ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಇನ್ನೂ ತುಂಬ ಚೆನ್ನಾಗಿ ಈಗೂ ಚೆನ್ನಾಗಿದೆ. ಮಕ್ಕಳು ನೀವೀಗ ಹೇಳಿದ್ರದ್ರಲ್ಲಿನೇ ಕೆಲವೊಂದು ಮಕ್ಕಳು ಅದನ್ನು ಅಳವಡಿಸ್ಕೊಳ್ತಾರೆ. ಎಲ್ಲ ಮಕ್ಕಳು ಅಳವಡಿಸ್ಕೊಡೋ ಹಾಗೆ ನೀವು ಇನ್ನೂ ಹೆಚ್ಚಿನ ಒಂದು ಇದು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆದರೂ ಈಗೂ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ. ಮುಂದೆ 2-3 ಸಿಂಗರ್ಸ್ಗಳನ್ನು ನೀವು ಇಟ್ಕೊಂಡ್ಬಿಟ್ಟು ಈ ಪ್ರೋಗ್ರಾಮನ್ನು ನಡೆಸಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರನ್ನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಸ್ಕೂಲ್ ಆರ್ಕೆಸ್ಟ್ರಾನಲ್ಲಿ ಒಂದು ಮ್ಯೂಸಿಕ್ ಸಹಿತ ಒಂದು ಕನ್ನಡ, ಇಂಗ್ಲೀಷ್, ಹಿಂದಿ ಲ್ಯಾಂಗ್ವೇಜ್ ಗಣಿತಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಹಾಡಿನ ಮೂಲಕ ಅವನು ಯಾವ ರೀತಿ ಹೇಳ್ಬೋದು, ಹುಡುಗ ಆದರೆ ಯಾವ ರೀತಿ ನಗ್ಗಿ ಹೇಳ್ಬೋದು, ಹುಡುಗಿ ಆದರೆ ಹುಡುಗಿ ಮೇಲೆ ಯಾವ ರೀತಿ ನಗ್ಗಿ ಹೇಳ್ಬೋದು ಅನ್ನೋದೊಂದು ಮ್ಯೂಸಿಕ್ ಮೂಲಕ ಹಾಡಿನ ಮೂಲಕ ಅದ್ಭುತವಾಗಿತ್ತು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ ಮ್ಯಾಜಿಕ್ ಮೇಲಿರ್ತಕ್ಕಂಥ ಒಂದು ಸುಳ್ಳನ್ನು ಯಾವ ರೀತಿ ನಾವು ಸುಳ್ಳನ್ನು ಸತ್ಯ ಮಾಡಿ ತೋರಿಸ್ತೀವಿ ಅನ್ನೋದೊಂದು ಭಾಳ ಚೆನ್ನಾಗಿತ್ತು. ಆದರೆ ಇನ್ನೂ ಸಹ ಹೆಚ್ಚು ಇಂಗ್ಲೀಷ್ ರೈಮ್ಸ್ ಆಗಲಿ, ಹಿಂದಿ ರೈಮ್ಸ್ ಆಗಲಿ, ಕನ್ನಡ ರೈಮ್ಸ್ ಆಗಲಿ ಇನ್ನೂ ಚೆನ್ನಾಗಿ ಅಳವಡಿಸ್ಕೊಂಡು ಇದು ಮಾಡಿದ್ರೆ ಮಕ್ಕಳಿಗೆ ಸಂಗೀತದ ಮೂಲಕ ಕಲೀಲಿಕ್ಕೆ ಬಹಳ ಉತ್ತಮವಾಗುತ್ತೆ. ಸಂಗೀತಕ್ಕೆ ಅದ್ಭುತವಾದ ಒಂದು ಶಕ್ತಿ ಅಂತ ಹೇಳ್ತಾರೆ. ಆ ಶಕ್ತಿಯ ಮೂಲಕ ಮಕ್ಕಳು ಇನ್ನೂ ಸಹ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕೇಳಿ ತನ್ನ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಇವತ್ತಿನ ಕಾರ್ಯಕ್ರಮ ನಡೆಸಿರೋದರೆಲ್ಲರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಧನ್ಯವಾದವನ್ನು ಹೇಳ್ತಾರೆ. ಜೈ 23-24ನೇ ಸಾಲಿನ ವಿದ್ಯಾರ್ಥಿ ಲೋಕದ ಈ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವು ಈ ಕಾರೇಹಳ್ಳಿ ಪ್ರೌಢಶಾಲೆಯಲ್ಲಿ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ 1ರಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಹಾಗೂ ಮಕ್ಕಳೆಲ್ಲರೂ ತುಂಬಾ ಕುತೂಹಲ ಭರಿತರಾಗಿದ್ದು ಅವರೆಲ್ಲರಿಗೂ ಆಯಾ ತರಗತಿಯ ಪದ್ಯಗಳನ್ನು ಚಲನಚಿತ್ರ ಗೀತೆಯೊಂದಿಗೆ ರಚಿಸಿ ತುಂಬಾ ಸೊಗಸಾಗಿ ಹಾಡಿದರು. ಹಾಗೂ ಮಧ್ಯೆ ಮಧ್ಯೆ ಮ್ಯಾಜಿಕ್ ಶೋ ಕೂಡ ಇತ್ತು. ಈ ಒಂದು ಮ್ಯಾಜಿಕ್ ಶೋವನ್ನು ನೋಡಿ ಮಕ್ಕಳೆಲ್ಲರೂ ತುಂಬಾ ಸಂತೋಷ ಭರಿತರಾಗಿದ್ದರು. ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂತು ಅಂತ ಹೇಳ್ತಾ ನನ್ನ 1-2 ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. 11 ಜನವರಿ 2024 ಈ ದಿನ ಒಂದು ತೇಕೋಟಿ ಕ್ಲಸ್ಟರ್ ವ್ಯಾಪ್ತಿಯ ಕಾರೇಹಳ್ಳಿ ಗ್ರಾಮ ಪಂಚಾಯತ್ ಸಾರಿಗೆ ಸೇರಿದ ಕಾರೇಹಳ್ಳಿ, ಆಡಳಿತರೆ, ಗಣೇಶನೂರು, ಗೋಳರಹಟ್ಟಿ, ಗಂಜಿಗೆರೆ
ಕಾರಹಳ್ಳಿ ಪ್ರೌಢಶಾಲೆ, ಆಗಲಕೆರೆ ರಾಜೇಶ್ವರಿ ಪ್ರೌಢಶಾಲೆ, ಈ ಶಾಲೆಯ ಎಲ್ಲ ಶಿಕ್ಷಕರು, ಮಕ್ಕಳು, ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವೀಕ್ಷಣೆಯನ್ನು ಮಾಡಿದ್ದಾರೆ. ನಿಜಕ್ಕೂ ನಮ್ಮ 1ರಿಂದ 10ನೇ ತರಗತಿಯ ಎಲ್ಲ ಮಕ್ಕಳಿಗೂ ಸಹ ಈ ರಸಮಂಜರಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಗಣಿತ, ಆಂಗ್ಲ ಭಾಷೆ, ಇಂಗ್ಲಿಷ್, ಹಿಂದಿ ಹಾಗೂ ಕನ್ನಡ ಈ ಎಲ್ಲ ಭಾಷೆಗಳಲ್ಲೂ ಸಹ ಉತ್ತಮವಾಗಿ ಪ್ರದರ್ಶನವನ್ನು ನೀಡಿರುತ್ತಾರೆ. ಇದೇ ರೀತಿ ನಮ್ಮ ತಾಲೂಕಿನ ಹಾಗೂ ಇತರೆ ಎಲ್ಲ ನಮ್ಮ ರಾಜ್ಯ ಮಟ್ಟದ ಎಲ್ಲ ಶಾಲೆಗಳಿಗೂ ಹೋಗಿ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನದಾಗಿ ಕೊಡಲಿ ಹಾಗೂ ಒಬ್ಬರೇ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರಿಂದ ಕನಿಷ್ಠ ಒಂದು 4 ಜನ 5 ಜನ ಇದ್ದು ಸುಮಾರು ಒಂದು 3 ಗಂಟೆ ಕಾರ್ಯಕ್ರಮ ಕೊಟ್ಟಿದ್ದರೆ ಇನ್ನೂ ಉತ್ತಮವಾಗಿತ್ತು. ಹಾಗೂ ಎಲ್ಲ ತರಗತಿಯ ಎಲ್ಲ ಹಾಡುಗಳನ್ನು ನಲಿಕಲೆಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾಗಿ ಕಾರ್ಯಕ್ರಮಗಳನ್ನು ಯಾವ ರೀತಿ ಆಡಬೇಕು ಅನ್ನೋ ಪ್ರೋಗ್ರಾಮ್ಗಳನ್ನು ಮತ್ತು ಇತ್ತೀಚೆಗೆ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮ ಟೀಚರ್ ಆ್ಯಪ್ಗಳಲ್ಲಿ ಬರ್ತಾ ಇದೆ. ಇಂಥ ಕಾರ್ಯಕ್ರಮ ಹೆಚ್ಚಿನದಾಗಿ ಪ್ರಸಾರ ಮತ್ತು ಪ್ರಚಾರ ಆಗಲಿ. ನಮ್ಮ ಕಲಿಕಾ ಮಟ್ಟ ಹೆಚ್ಚಿನದಾಗಿ ನೀಡಲಿ ಅಂತಂದು ಕಾರ್ಯಕ್ರಮದ ರೂವಾರಿಗಳು ಹಾಗೂ ನಮ್ಮ ಜಿಲ್ಲಾ ಉಪನಿರ್ದೇಶಕರು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಇಲಾಖೆಯ ಎಲ್ಲ CRP, BRP, ECO ಎಲ್ಲರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿದ್ಯಾರ್ಥಿ ಲೋಕ ನಮ್ಮ ಹೊಸದುರ್ಗದ ಶಿಕ್ಷಣ ಇಲಾಖೆಯ ವತಿಯಿಂದ ಪ್ರತಿ ಶಾಲೆಗೂ ಬರ್ತಾ ಇರುವಂಥದ್ದು ಸ್ವಾಗತಾರ್ಹ. ಇದೊಂದು ಹೊಸತನ. ಪದ್ಯಗಳನ್ನಾಗಲಿ ಹೊಸ ವಿಚಾರಗಳನ್ನಾಗಲಿ ಯಾವ ರೀತಿ ಹೇಳಬಹುದು ಅನ್ನುವಂಥ ಒಂದು ಹೊಸತನ. ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಅಂದ್ರೆ ಸೃಜನಶೀಲತೆಯನ್ನ ಬೆಳೆಸುವಲ್ಲಿ ತನ್ನದೇ ಆದಂತ ಒಂದು ಮಾರ್ಗ, ಒಂದು ಇನ್ಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಮೂಲಕ ಅನ್ನುವಂಥದ್ದು ಒಂದು. ಆದರೆ ಹೇಳಿಕೊಟ್ಟಂತ ಪದ್ಯಗಳೆಲ್ಲವೂ ಕೂಡ ಒಂದೇ ಬಾರಿಗೆ ಮಕ್ಕಳ ಮನಸ್ಸಲ್ಲಿ ಉಳಿಯೋದು ಸ್ವಲ್ಪ ಕಷ್ಟದಾಯಕ. ಹಾಗಾಗಿ ನಮ್ಮ ಶಾಲಾ ಮಕ್ಕಳ ವತಿಯಿಂದ ಮತ್ತು ನಮ್ಮೆಲ್ಲರ ಅನುಭವದ ವತಿಯಿಂದ ಒಂದು ಮಾತೇನು ಅಂದ್ರೆ, ಈ ಯಾವುದೇ ಕಾರ್ಯಕ್ರಮದ ಪದ್ಯದ ಹಾಡುಗಳನ್ನು ಮಾತ್ರ ಅಥವಾ ಇನ್ಯಾವುದೇ ಈ ರೀತಿಯ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯಗಳಿದ್ರೆ ಆ ವಿಷಯಗಳನ್ನ CD ಅಥವಾ ಪೆನ್ಡ್ರೈವ್ ಮೂಲಕ ಕೊಟ್ಟರೆ ಪದೇ ಪದೇ ಶಾಲೆಗಳಲ್ಲಿ ಮಕ್ಕಳಿಗೆ ಕೊಟ್ಟು ಅವನ್ನ ಹಾಡಿಸ್ತಾ ಮಾಡ್ಲಿಕ್ಕೆ ಬಂದ್ರೆ ಮಕ್ಕಳಲ್ಲೂ ಕೂಡ ಸೃಜನಶೀಲತೆಯನ್ನು ಶಾಶ್ವತವಾಗಿ ಉಳಿಸಿ ಹೊಸ ದಿಗಂತವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಒಂದು ನನ್ನ ಆಶಯ ಭಾವ. ಇದ್ರ ಜೊತೆಗೆ ಯಾವುದೇ ಪದ್ಯಗಳನ್ನು ಹಾಡುವಾಗ ಏಕತಾನತೆ ಅಥವಾ ಒಬ್ಬ ವ್ಯಕ್ತಿಯ ಹಾಡುಗಾರಿಕೆನೆ ತುಂಬಾ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅದು ಒಬ್ಬ ವ್ಯಕ್ತಿಯ ಹಾಡುಗಾರಿಕೆ ಅಷ್ಟು ಸೂಕ್ತ ಅಲ್ಲ. ಸದ್ಯಕ್ಕೆ ವೇಷ ಬದಲಾಯಿಸಿಯೋ ಅಥವಾ ಭಾವನೆಗಳು ಬದಲಾಗುತ್ತೆ, ಇಲ್ಲ ಅದನ್ನು ಗುರುತಿಸ್ಬೇಕಂದ್ರೆ ವೇಷ ಬದಲಾಗಬೇಕು, ಮತ್ತೆ ವ್ಯಕ್ತಿ ಬದಲಾಗಬೇಕು. ಆಗ ಮಕ್ಕಳು ಅಲ್ಲಿ ಅಟ್ರಾಕ್ಷನ್ ಆಗ್ತಾರೆ ಎನ್ನುವಂತ ವಿಚಾರ ಒಂದಾಗ್ತದೆ ಅನ್ನುವಂಥದ್ದು ಚೆನ್ನಾಗಿತ್ತು. ಆದ್ರೆ ಒಂದು ವಿಷಯ ಸಂಬಂಧಪಟ್ಟಂತೆ 1 ಗಂಟೆ ಈ ಕಾರ್ಯಕ್ರಮದಲ್ಲಿ 1ನೇ ತರಗತಿ ಮಕ್ಕಳಿಂದ 10ನೇ ತರಗತಿ ಮಕ್ಕಳ ಪದ್ಯಗಳನ್ನು ಹಾಡುವಾಗ ಹಿಂದಿ, ಇಂಗ್ಲಿಷ್, ಕನ್ನಡ ವಿಷಯವಾಗಿ ಹಾಡುವಾಗ ಯಾವುದೋ ಒಂದು ತರಗತಿಯನ್ನ ಹಾಡ್ಲಿಕ್ಕಾಯ್ತೆ ಹೊರತು ಎಲ್ಲ ತರಗತಿಗಳನ್ನ ಕವರ್ ಮಾಡಲಿಕ್ಕೆ, ಎಲ್ಲ ಪಠ್ಯಗಳನ್ನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದೊಂದು ವಿಷಾದನೀಯ ಸಂಗತಿ. ಆಮೇಲೆ ನಮ್ದು ಇಂಟೀರಿಯರ್ ಪ್ಲೇಸ್, ಹಳ್ಳಿಗಳ ನಾಡು, ಹಳ್ಳಿ ಮಕ್ಕಳು. ಈ ಹಳ್ಳಿ ಮಕ್ಕಳಿಗೆ ಚಾಕ್ಲೇಟ್, ಪೇಪರ್ಮೆಂಟ್ ಅಂದ್ರೆ ಬೇಕಾದ್ರೆ 20 ರೂಪಾಯಿ ಎಕ್ಸ್ಟ್ರಾ ತರ್ತಾರೆ. ಇಂಥದ್ದು ಕೊಡಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ, ಮನೇಲಿ ಕೊಡೋದಿಲ್ಲ. ಯಾಕಂದ್ರೆ ಅವು ತರಬೇಕಾದ್ರೆ ಮನೇಲಿ ಹೇಳಿರಲ್ಲ ತಂದಿರ್ತಾವೆ. ಹಾಗಾಗಿ ಈ ಮಕ್ಕಳಿಗೆ ಸ್ವಲ್ಪ ಹೊರೆ ಆಯ್ತಲ್ಲ ಈ ಅಮೌಂಟ್ ಅಂತ ನನ್ನ ಭಾವನೆ. ಏನೇ ಆಗಲಿ ಹೊಸತನ ಮೂಡಿಸ್ತಾ ಇರತಕ್ಕಂಥ ಈ ಒಂದು ವಿದ್ಯಾರ್ಥಿ ಲೋಕ ಬಳಗ ಕೇವಲ ಒಬ್ರು 1-2 ಮೈಕ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಂತ ಈ ವಿಚಾರ ಗಣನೀಯವಾಗಿದ್ದು, ಸ್ಮರಿಸುವಂಥದ್ದು, ಹೊಸ ಆಲೋಚನೆಯನ್ನು ಮೂಡಿಸುವಂಥದ್ದು.
ಇಂಥ ಕಾರ್ಯಕ್ರಮ ಯಶಸ್ಸಾಗಲಿ. ಆದರೆ ಬಡವರಿಗೂ ಸಿಗುವಂತ ಬಡವರ ಮಟ್ಟದಲ್ಲಿ ಇರಲಿ, ಪಠ್ಯವನ್ನು ಕವರ್ ಮಾಡುವಂತಿರಲಿ, ನಾನಾ ವೇಷಗಳನ್ನು ಧರಿಸಿ ಅಟ್ರಾಕ್ಷನ್ ಮಾಡುವಂತಿರಲಿ, ಬೇರೆ ಬೇರೆಯವರು ಕೂಡ ಹಾಡುವಂತೆ ಇರಲಿ, ಆ ಮೂಲಕ ಸೃಜನಶೀಲತೆಯನ್ನು ಬೆಳೆಸುವಂತಿರಲಿ. ಯಾಕೆಂದ್ರೆ ನಾನೊಬ್ಬ ಹಾಡ್ತೀನಿ ಅಂತಂದ್ರೆ ಈ ಪದ್ಯಗಳನ್ನು ಕಲಿಸ ಅಂದ್ರೂ ಒಂದು 15-20 ದಿವಸ ಪ್ರಾಕ್ಟೀಸ್ ಮಾಡಲಾರ್ದೆ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದೇ ದಿನಕ್ಕೆ ಯಾವುದು ಕೂಡ ಬರಲ್ಲ ಅನ್ನುವಂಥ ಮಾತು ಹೇಳ್ತಾ ನಾನು ಮಾತು ಮುಗಿಸ್ಕೊಳ್ತಾ ಇದ್ದೀನಿ. ಹರಿ ಓಂ.